ಸರ್ಕಾರ ಮಣಿತಾ ಇಲ್ಲ, ಎತ್ತ ಪ್ರೊಟೆಸ್ಟ್ ನಿಲ್ಲುತ್ತಾ ಇಲ್ಲ. ಎಸ್, ಲಾರಿ ಮಾಲೀಕರ ಮುಷ್ಕರ ಮೂರನೇ ದಿನಕ್ಕೆ ಕಾಲಿಟ್ಟಿದೆ. ಹೀಗಾಗಿ ರಸ್ತೆಗಳಲ್ಲೇ ನಿಂತಿವೆ ಸಾವಿರಾರು ಲಾರಿಗಳು. ಮುಷ್ಕರದಿಂದ ಅಗತ್ಯ ವಸ್ತುಗಳ ಪೂರೈಕೆ ಮೇಲೆ ಬಿಸಿ ತಟ್ಟುತ್ತಾ ಇದೆ. ಹೋರಾಟ ತೀವ್ರವಾಗಲಿದ್ದು ಜನರಿಗೂ ಕೂಡ ಹೊರೆಯಾಗುವ ಸಾಧ್ಯತೆ ಇರುವಂಥದ್ದು. ಯಾಕಂದ್ರೆ ಲಾರಿಗಳು ನಿಂತರೆ ಸರಕು ಸಾಗಣೆ ನಡೆಯೋದಿಲ್ಲ. ಇದರಿಂದಾಗಿ ಜನರ ಮೇಲೆ ಹೊಡೆತ ಬೀಳೋದು ಪಕ್ಕ ಅಂತಾನೆ ಹೇಳಬಹುದು. ಬಟ್ ಸರ್ಕಾರ ಈ ಕಡೆ ಮಣಿತಾ ಇಲ್ಲ. ಮೊನ್ನೆ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಏನು ಸಂಧಾನದ ಸಭೆ ನಡೀತು, ಆದರೆ ಆ ಒಂದು ಸಭೆ ವಿಫಲವಾಯಿತು. ಡೀಸೆಲ್ ಬೆಲೆ ಏರಿಕೆಯಾಗಿರೋದು ಇಳಿಸಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಲಾರಿ ಮಾಲೀಕರು ಸರ್ಕಾರದ ಮುಂದಿಟ್ಟಿದ್ದು, ಈಡೇರೋವರೆಗೂ ನಾವು ಅನಿರ್ದಿಷ್ಟಾವಧಿ ಧರಣಿಯನ್ನು ನಡೆಸ್ತೇವೆ ಅಂತ ಹೇಳಿ ಈಗ ಸಾವಿರಾರು ಲಾರಿಗಳು ನಿಂತಿರೋದು. ಇದರಿಂದಾಗಿ ಜನರಿಗೂ ಕೂಡ ಹೊರೆಯಾಗುವ ಸಾಧ್ಯತೆ ಇದೆ ಅಂತಲೇ ಹೇಳಬಹುದು. ಕಾದು ನೋಡಬೇಕು, ಸರ್ಕಾರ ಇವತ್ತಾದರೂ ಲಾರಿ ಮಾಲೀಕರ ಬೇಡಿಕೆಗಳಿಗೆ ಸ್ಪಂದನೆ ಕೊಡುತ್ತಾ, ಅಟ್ಲೀಸ್ಟ್ ಭರವಸೆಯನ್ನಾದರೂ ನೀಡುತ್ತಾ ಇಲ್ವಾ ಅನ್ನೋದರ ಕುರಿತು.